ಪೆದ್ ಚಿತ್ರದಿಂದ ಜಾನ್ವಿ ಕಪೂರ್ಗೆ ಬಂಪರ್, ವೃತ್ತಿ ಜೀವನದ ಅತಿ ದೊಡ್ಡ ಸಂಭಾವನೆ ಸುದ್ದಿ ವೈರಲ್. ರಾಮ್ ಚರಣ್ ಜೊತೆಗಿನ ಪೆದ್ ಚಿತ್ರಕ್ಕಾಗಿ ಜಾನ್ವಿ ಕಪೂರ್ ತಮ್ಮ ವೃತ್ತಿ ಜೀವನದಲ್ಲೇ ಅತಿ ಹೆಚ್ಚು ಸಂಭಾವನೆ ಪಡೆದಿದ್ದಾರೆ ಎನ್ನಲಾಗಿದೆ. ದೇವರ ಚಿತ್ರದ ಯಶಸ್ಸಿನ ನಂತರ ಅವರ ಬೇಡಿಕೆ ಹೆಚ್ಚಾಗಿದ್ದು ಸಂಭಾವನೆಯಲ್ಲೂ ಭಾರಿ ಏರಿಕೆಯಾಗಿದೆ. ರಾಮ್ ಚರಣ್ ನಟನೆಯ ಪೆದ್ ಚಿತ್ರದಲ್ಲಿನ ಬೋಲ್ಡ್ ದೃಶ್ಯಗಳಿಂದ ವಿವಾದಕ್ಕೆ ಸಿಲುಕಿದ ಜಾನ್ವಿ ಕಪೂರ್ ಈಗ ತಮ್ಮ ಸಂಭಾವನೆ ವಿಚಾರವಾಗಿ ಸುದ್ದಿಯಲ್ಲಿದ್ದಾರೆ. ಸದ್ಯದ ವರದಿಗಳ ಪ್ರಕಾರ ಪೆದ್ ಚಿತ್ರಕ್ಕಾಗಿ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಅತಿ ದೊಡ್ಡ ಮೊತ್ತದ ಸಂಭಾವನೆ ಪಡೆದಿದ್ದಾರೆ. ತಮ್ಮ ಹಿಂದಿನ ದಕ್ಷಿಣ ಭಾರತದ ಸಿನಿಮಾ ದೇವರಗೆ ಹೋಲಿಸಿದ್ರೆ ಈ ಚಿತ್ರಕ್ಕೆ ಜಾನ್ವಿಗೆ 50% ಹೆಚ್ಚು ಹಣ ಸಿಕ್ಕಿದೆ ಎಂದು ಹೇಳಲಾಗುತ್ತಿದೆ. ತೆಲುಗು ಚಿತ್ರರಂಗದಲ್ಲಿ ಸತತ ಯಶಸ್ಸು ಕಾಣುತ್ತಿರುವ ಜಾನ್ವಿಯ ಮಾರುಕಟ್ಟೆಯ ಮೌಲ್ಯ ವೇಗವಾಗಿ ಹೆಚ್ಚುತ್ತಿದೆ. ಇದೇ ಕಾರಣಕ್ಕೆಯೇ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಬೇಡಿಕೆ ಇರುವ ನಟಿಯರಲ್ಲಿ ಅವರು ಒಬ್ಬರಾಗಿದ್ದಾರೆ. ಬಾಲಿವುಡ್ ಹಂಗಾಮ ವರದಿ ಪ್ರಕಾರ ರಾಮ್ ಚರಣ್ ಜೊತೆ ಪೆದ್ ಚಿತ್ರದಲ್ಲಿ ನಾಯಕಿಯಾಗಿ ನಟಿಸಲು ಜಾನ್ವಿ ಕಪೂರ್ 8 ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ದಾರೆ. ಇದು ಅವರ ಸಿನಿ ಬದುಕಿನಲ್ಲೇ ಇದುವರೆಗಿನ ಅತಿ ದೊಡ್ಡ ಸಂಭಾವನೆ ಎನ್ನಲಾಗಿದೆ. ಸೆಟ್ನಲ್ಲಿ ಅವರ ವೃತ್ತಿಪರ ವರ್ತನೆಗೂ ಸಾಕಷ್ಟು ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಜೂನಿಯರ್ NTR ನಟನೆಯ ದೇವರ ಪಾರ್ಟ್ 1 ಚಿತ್ರಕ್ಕಾಗಿ ಜಾನ್ವಿಗೆ ಸುಮಾರು 5 ಕೋಟಿ ರೂಪಾಯಿ ಸಂಭಾವನೆ ಸಿಕ್ಕಿತ್ತು. ಹೀಗಾಗಿ ಪೆದ್ ಚಿತ್ರಕ್ಕೆ ಪಡೆದ 8 ಕೋಟಿ ರೂಪಾಯಿ ಅವರ ಸಂಭಾವನೆಯಲ್ಲಿ ಸುಮಾರು 50% ಹೆಚ್ಚಳವಾಗಿರುವುದನ್ನು ತೋರಿಸುತ್ತದೆ. ಇದು ಅವರ ಸ್ಟಾರ್ಡಮ್ ಹೆಚ್ಚುತ್ತಿರುವುದರ ಸಂಕೇತ ಎಂದು ಚಿತ್ರರಂಗದ ತಜ್ಞರು ವಿಶ್ಲೇಷಿಸಿದ್ದಾರೆ. ಇನ್ನು ವರದಿಗಳಲ್ಲಿ ಮೂಲಗಳ ಪ್ರಕಾರ ದೇವರ ಮತ್ತು ಪೆದ್ದಿಯಂತಹ ಚಿತ್ರಗಳ ನಂತರ ತೆಲುಗು ಚಿತ್ರರಂಗದಲ್ಲಿ ಜಾನ್ವಿ ಕಪೂರ್ ಅವರನ್ನ ಯಶಸ್ಸಿನ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಸತತ ಯಶಸ್ವಿ ಪ್ರಾಜೆಕ್ಟ್ಗಳಲ್ಲಿ ಭಾಗಿಯಾಗುತ್ತಿರುವ ಕಾರಣ ಹಲವು ನಿರ್ಮಾಪಕರು ಮತ್ತು ನಿರ್ದೇಶಕರು ತಮ್ಮ ಚಿತ್ರಗಳಿಗೆ ಅವರನ್ನ ನಾಯಕಿಯನ್ನಾಗಿ ಮಾಡಲು ಆಸಕ್ತಿ ತೋರುತ್ತಿದ್ದಾರೆ. ವರದಿಗಳ ಪ್ರಕಾರ ನಿರ್ದೇಶಕ ಅಟ್ಲಿ ಅವರ ರಾಕಾ ಚಿತ್ರ ಜಾನ್ವಿಯ ಮುಂದಿನ ದೊಡ್ಡ ತೆಲುಗು ಸಿನಿಮಾವಾಗಬಹುದು. ಇದರಲ್ಲಿ ಅವರು ಅಲ್ಲು ಅರ್ಜುನ್ ಜೊತೆ ನಟಿಸುವ ಸಾಧ್ಯತೆ ಇದೆ. ಇದಲ್ಲದೆ ಹಿಂದಿ ಚಿತ್ರರಂಗದಲ್ಲೂ ಈ ನಟಿಯ ಕೈಯಲ್ಲಿ ಹಲವು ದೊಡ್ಡ ಪ್ರಾಜೆಕ್ಟ್ಗಳಿವೆ. ಮುಂಬರುವ ದಿನಗಳಲ್ಲಿ ಅವರು ಟೈಗರ್ ಶ್ರಾಫ್ ಮತ್ತು ಲಕ್ಷ್ಯ ಜೊತೆ ಲಗ್ ಜಾ ಗಲೆ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಪೆದ್ ಚಿತ್ರದಲ್ಲಿನ ಜಾನ್ವಿ ಕಪೂರ್ ಅವರ ಎಂಟ್ರಿ ಮತ್ತು ರೊಮ್ಯಾಂಟಿಕ್ ದೃಶ್ಯಗಳು ದೊಡ್ಡ ವಿವಾದವನ್ನ ಸೃಷ್ಟಿಸಿದ್ವು. ಚಿತ್ರತಂಡವು ಜಾನ್ವಿಯನ್ನ ಸಿನಿಮಾದಲ್ಲಿ ಅತಿಯಾಗಿ ಲೈಂಗಿಕವಾಗಿ ಚಿತ್ರೀಕರಿಸಿದೆ ಎಂದು ನೆಟ್ಟಿಗರು ಆರೋಪಿಸಿದ್ರು. ಆದರೆ ವಿವಾದ ಹೆಚ್ಚಾದಾಗ ಚಿತ್ರದ ನಿರ್ದೇಶಕ ಬುಚ್ಚಿ ಬಾಬು ಸನ ಕ್ಷಮೆಯಾಚಿಸಿ ವಿವಾದಿತ ದೃಶ್ಯಗಳನ್ನ ತೆಗೆದು ಹಾಕುವುದಾಗಿ ಭರವಸೆ ನೀಡಿದ್ರು. ನಂತರ ಆ ದೃಶ್ಯಗಳನ್ನ ಚಿತ್ರದಿಂದ ತೆಗೆದು ಹಾಕಲಾಗಿದೆ ಎಂದು ಅವರು ಹೇಳಿಕೊಂಡಿದ್ರು. ಚಿತ್ರದ ಕಲೆಕ್ಷನ್ ಬಗ್ಗೆ ಹೇಳೋದಾದ್ರೆ ಈ ಸಿನಿಮಾ 7 ದಿನಗಳಲ್ಲಿ ಭಾರತದಲ್ಲಿ 187.25 ಕೋಟಿ ರು ನೆಟ್ ಮತ್ತು ವಿಶ್ವದಾದ್ಯಂತ ಹೇಳೋದಾದ್ರೆ 271.33 ಕೋಟಿ ರು ಗ್ರಾಸ್ ಕಲೆಕ್ಷನ್ ಮಾಡಿದೆ.